ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರಜ್ವಲ್. ಇಂದು ನಾನು ನಿಮಗೆ ಸೈಮನ್ ಆಯೋಗದ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಸೈಮನ್ ಕಮಿಷನ್ ಬಗ್ಗೆ ನೋಡ್ತಾ ಹೋಗೋಣ. 1935 ಭಾರತ ಸರ್ಕಾರ ಕಾಯ್ದೆಯನ್ನು ಕೂಡ ನಾನು ತಿಳಿಸಿದ್ದೀನಿ. ಆ ವಿಡಿಯೋನ ಇನ್ನೂ ಯಾರ್ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಹೋಗಿ ಅದನ್ನು ನೋಡಿ. ಹಾಗೆ ಅದಾದಮೇಲೆ ಸೈಮನ್ ಆಯೋಗವನ್ನು ಕೂಡ ನೋಡಿ. ಸೈಮನ್ ಆಯೋಗ ಎಂದು ಕರೆಯಲ್ಪಡುವ ಭಾರತೀಯ ಶಾಸನಬದ್ಧ ಆಯೋಗ. ಇದು ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷ್ ಸಂಸತ್ತಿನ 7 ಸದಸ್ಯರನ್ನು ಒಳಗೊಂಡಿರುತ್ತದೆ. ಒಳಗೊಂಡ ಒಂದು ಗುಂಪಾಗಿರುತ್ತೆ. ಈ ಆಯೋಗ 1928ರಲ್ಲಿ ಭಾರತೀಯ ಉಪಖಂಡಕ್ಕೆ ಬರುತ್ತೆ. ಬಟ್ 1927ರಲ್ಲಿ ಈ ಆಯೋಗವನ್ನು ಆಯ್ಕೆ ಮಾಡಿರ್ತಾರೆ. ಬ್ರಿಟಿಷ್ ಭಾರತದಲ್ಲಿನ ಸಾಂವಿಧಾನಿಕ ಸುಧಾರಣೆಗಳನ್ನು ಅಧ್ಯಯನ ಮಾಡೋದಕ್ಕೆ ಅದರ ಸದಸ್ಯರಲ್ಲಿ ಒಬ್ಬರು ಕ್ಲೆಮೆಂಟ್ ಅಟ್ಲಿ ಅವರು ನಂತರ ಯುನೈಟೆಡ್ ಕಿಂಗ್ಡಮ್ ಪ್ರಧಾನಮಂತ್ರಿ ಕೂಡ ಆಗಿರ್ತಾರೆ. ಲಾರ್ಡ್ ಕ್ಲೆಮೆಂಟ್ ಅಟ್ಲಿ ಇವರು ಕೂಡ ಇದರ ಒಂದು ಸದಸ್ಯರಾಗಿರ್ತಾರೆ. ಮುಂದೆ ಇವರು 1945ರಲ್ಲಿ ಪ್ರಧಾನಿ ಆಗ್ತಾರೆ. ಇಂಗ್ಲೆಂಡ್ನ ಒಂದು ಪ್ರಧಾನಿ ಆಗ್ತಾರೆ. 1951ರವರೆಗೂ ಇವರು ಪ್ರಧಾನಿಯಾಗಿ ಇರ್ತಾರೆ. ಫ್ರೆಂಡ್ಸ್, ಇವಾಗ ನಾವು ಹಿನ್ನೆಲೆಯನ್ನು ನೋಡೋಣ. ಬ್ಯಾಕ್ಗ್ರೌಂಡ್ ಆಫ್ ದ ಸೈಮನ್ ಕಮಿಷನ್. 1919ರಲ್ಲಿ ನಿಮಗೆಲ್ಲ ಗೊತ್ತಿದೆ, ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳನ್ನು ಪರಿಚಯಿಸಲಾಗುತ್ತೆ. ಆ ಸಮಯದಲ್ಲಿ ಸಾಂವಿಧಾನಿಕ ಸುಧಾರಣೆಗಳ ಪರಿಣಾಮಗಳು ಮತ್ತು ಕಾರ್ಯಾಚರಣೆಗಳನ್ನು ಪರಿಶೀಲಿಸಲು ಮತ್ತು ಹೆಚ್ಚಿನ ಸುಧಾರಣೆಗಳನ್ನು ಸೂಚಿಸಲು 10 ವರ್ಷಗಳ ನಂತರ ಭಾರತಕ್ಕೆ ಆಯೋಗವನ್ನು ಕಳುಹಿಸಲಾಗುವುದು ಅಂತ ಬ್ರಿಟಿಷ್ ಸರ್ಕಾರ ಆಯೋಗವನ್ನು ರಚನೆ ಮಾಡುತ್ತೆ. 1919ರ ಕಾಯ್ದೆಯ ಬಗ್ಗೆ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಹಾಗೆ 1935ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಆ 2 ವಿಡಿಯೋಗಳನ್ನು ನೋಡಿ, ಆಗ ಇದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಕಂಟಿನ್ಯೂ ಮಾಡೋದಾದರೆ, ನವೆಂಬರ್ 1927, ನಾನು ಮುಂಚೆನೇ ಹೇಳಿದಾಗೆ ನವೆಂಬರ್ 1927ರಲ್ಲಿ ಬ್ರಿಟಿಷ್ ಸರ್ಕಾರವು ನಿಗದಿತ ಸಮಯಕ್ಕಿಂತ 2 ವರ್ಷ ಮುಂಚೆನೇ ಸೈಮನ್ ಆಯೋಗವನ್ನು ನೇಮಕ ಮಾಡುತ್ತೆ. ಆಯೋಗವನ್ನು ಮುಸ್ಲಿಂ ಲೀಗ್ ಹಾಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿರುತ್ತೆ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆಮೇಲೆ ನೆಹರು, ಗಾಂಧಿ, ಹಾಗೆ ಜಿನ್ನಾ ಸೇರಿದಂತೆ ಪ್ರಮುಖ ಭಾರತೀಯರಿರ್ತಾರೆ ನಾಯಕರು. ಅವರೆಲ್ಲರೂ ಬಲವಾಗಿ ಇದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ಇದು ಕೇವಲ ಬ್ರಿಟಿಷ್ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತೆ. ಯಾವುದೇ ಒಬ್ಬ ಭಾರತೀಯನ್ನು ಕೂಡ ಇದು ಒಳಗೊಂಡಿರೋದಿಲ್ಲ. ಹಾಗೆ ಇದಾಗಿಯೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು, ಆಮೇಲೆ ಪೆರಿಯಾರ್ EV ರಾಮಸ್ವಾಮಿ ಆಗಿರ್ಬೋದು, ಆಮೇಲೆ ಚೌಧರಿ ಚೋಟು ರಾಮ್ ಆಗಿರ್ಬೋದು, ಇವರೆಲ್ಲ ಇದನ್ನು ಬೆಂಬಲಿಸ್ತಾರೆ ಅಂತ ಹೇಳ್ಬೋದು. ಖ್ಯಾತ ಭಾರತೀಯ ರಾಷ್ಟ್ರೀಯವಾದಿ ಲಾಲಾ ಲಜಪತ್ ರಾಯ್ ಅವರು ಲಾಹೋರ್ನಲ್ಲಿ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾರೆ. ಪ್ರತಿಭಟನೆಯ ಸಮಯದಲ್ಲಿ ಅವರು ಕ್ರೂರವಾದ ಪೊಲೀಸ್ ಹೊಡೆತಗಳನ್ನು ಅನುಭವಿಸ್ತಾರೆ. ಮತ್ತು 18 ದಿನಗಳ ನಂತರ, ಅಂದರೆ 17 ನವೆಂಬರ್ 1928ರಂದು ಇವರು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ತೆರಳುತ್ತಾರೆ. ಆಮೇಲೆ 1919ರ ಭಾರತದ ಸರ್ಕಾರದ ಕಾಯ್ದೆಯು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳನ್ನು ಆಳಲು ಡಯಾರ್ಕಿ ವ್ಯವಸ್ಥೆಯನ್ನು ಪರಿಚಯ ಮಾಡುತ್ತೆ. ಭಾರತೀಯರ ಅಭಿಪ್ರಾಯವು ಈ ರೀತಿಯ ಸರ್ಕಾರದ ಪರಿಷ್ಕರಣೆಗಾಗಿ ಕುಗ್ಗಿತು. ಮತ್ತು 1919ರ ಭಾರತ ಸರ್ಕಾರದ ಕಾಯ್ದೆಯು ಸರ್ಕಾರದ ಯೋಜನೆಯ ಪ್ರಗತಿಯನ್ನು ತನಿಖೆ ಮಾಡಲು ಮತ್ತು ಸುಧಾರಣೆಗೆ ಹೊಸ ಕ್ರಮಗಳನ್ನು ಸೂಚಿಸಲು 10 ವರ್ಷಗಳ ನಂತರ ಆಯೋಗವನ್ನು ನೇಮಿಸಲಾಗುವುದು ಎಂದು ಹೇಳಿದೆ. ಭಾರತದ ರಾಜ್ಯ ಕಾರ್ಯದರ್ಶಿ FE ಸ್ಮಿತ್ ಅವರು ಆಡಳಿತಾರೂಢ ಕನ್ಸರ್ವೇಟಿವ್ ಸರ್ಕಾರವು ಲೇಬರ್ ಪಕ್ಷದ ಕೈಯಲ್ಲಿ ಸನ್ನಿಹಿತವಾದ ಚುನಾವಣಾ ಸೋಲನ್ನು ಎದುರಿಸುತ್ತಿದೆ ಅಂತ ಭಯಪಟ್ಟರು ಮತ್ತು ಆದ್ದರಿಂದ ಆಯೋಗವನ್ನು ಅದರ ಸದಸ್ಯರು ಮತ್ತು ಸಹಾನುಭೂತಿಗಳು ತುಂಬುತ್ತಾರೆ ಎಂದು ಭಯಪಟ್ಟರು. ಆದ್ದರಿಂದ ಆಯೋಗವನ್ನು ಸಮಯಕ್ಕಿಂತ ಮುಂಚಿತವಾಗಿ ನೇಮಿಸಲಾಯಿತು ಮತ್ತು ಭಾರತೀಯ ಸಾಂವಿಧಾನಿಕ ವ್ಯವಹಾರಗಳ ಸ್ಥಿತಿಯನ್ನು ಪರಿಶೀಲಿಸಲು ಭರವಸೆಯ ಆಯೋಗವನ್ನು ರಚಿಸಲು 7 ಸಂಸದರನ್ನು ಆಯ್ಕೆ ಮಾಡಲಾಯಿತು. ಲೇಬರ್ ಸಂಸದರು ಮತ್ತು ಭಾರತೀಯ ಸದಸ್ಯರು ಸೇರುತ್ತಾರೆ ಎಂದು ಅವರು ನಂಬಿದ್ದರಿಂದ ಆಯೋಗವನ್ನು ಯಾವುದೇ ಭಾರತೀಯರು ಇಲ್ಲ ಎಂದು ಅವರು ಖಚಿತಪಡಿಸಿಕೊಂಡರು. ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್ ಕೂಡ ಭಾರತೀಯರನ್ನು ಹೊರಗಿಡುವ ನಿರ್ಧಾರವನ್ನು ಬೆಂಬಲಿಸಿದರು, ಏಕೆಂದರೆ ಅವರು ಲೇಬರ್ ಸಂಸದರೊಂದಿಗೆ ಒಟ್ಟಾಗಿ ಮತ
ಚಲಾಯಿಸುತ್ತಾರೆ ಎಂದು ಭಾವಿಸಿದರು. ಆದರೆ ಭಾರತೀಯ ಪ್ರತಿನಿಧಿಗಳು ಪರಸ್ಪರ ಹೋರಾಡುತ್ತಾರೆ ಎಂದು ಅವರು ಭಾವಿಸಿದ್ದರು. ಭಾರತದ ಭವಿಷ್ಯವನ್ನು ನಿರ್ಧರಿಸಬೇಕಾದ ಸೈಮನ್ ಆಯೋಗವು ಒಬ್ಬ ಭಾರತೀಯ ಸದಸ್ಯರನ್ನು ಕೂಡ ಸೇರಿಸಿಕೊಳ್ಳಲಿಲ್ಲ ಎಂದು ಭಾರತದಲ್ಲಿ ಕೇವಲ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಅವಮಾನಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ 1927ರಲ್ಲಿ ಮದ್ರಾಸ್ನಲ್ಲಿ ನಡೆದ ಸಭೆಯಲ್ಲಿ ಆಯೋಗವನ್ನು ಬಹಿಷ್ಕರಿಸಲು ನಿರ್ಧರಿಸಿತು ಮತ್ತು ಭಾರತದ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಬಿರ್ಕೆನ್ಹೆಡ್ಗೆ ಭಾರತೀಯ ಜನತೆಗೆ ಸ್ವೀಕಾರಾರ್ಹವಾದ ಸಂವಿಧಾನವನ್ನು ರಚಿಸುವಂತೆ ಸವಾಲು ಹಾಕಿತು. ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಒಂದು ಬಣವು ಆಯೋಗವನ್ನು ಬಹಿಷ್ಕರಿಸಲು ನಿರ್ಧರಿಸಿತು. ಕಾಂಗ್ರೆಸ್ನ ವಿರೋಧದ ಹಿನ್ನೆಲೆಯಲ್ಲಿ ಎಫ್.ಇ. ಸ್ಮಿತ್ ಆಯೋಗದ ಸಭೆಗಳನ್ನು ಪ್ರಾತಿನಿಧಿಕ ಮುಸ್ಲಿಮರ ಜೊತೆ ಪ್ರಚಾರ ಮಾಡಲು ಬಯಸಿದ್ದರು. ಆದಾಗ್ಯೂ ಅಭಿಪ್ರಾಯವನ್ನು ವಿಭಜಿಸಲಾಯಿತು. ಮುಸ್ಲಿಂ ಲೀಗ್ನ ಕೆಲವು ಸದಸ್ಯರು ಮತ್ತು ಹಿಂದೂ ಮಹಾಸಭಾ ಮತ್ತು ಸೆಂಟ್ರಲ್ ಸಿಖ್ ಲೀಗ್ನ ಸದಸ್ಯರಿಂದ ಸಹಕಾರಕ್ಕೆ ಬೆಂಬಲವಿದೆ. ಸೈಮನ್ ಆಯೋಗದೊಂದಿಗೆ ಸಹಕಾರಕ್ಕಾಗಿ ಅಖಿಲ ಭಾರತ ಸಮಿತಿಯನ್ನು ಇಲ್ಲಿ ನೇಮಕ ಮಾಡ್ತಾರೆ. ಸೊ ಅಖಿಲ ಭಾರತ ಸಮಿತಿಯಲ್ಲಿ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರ ಆಯ್ಕೆಯಿಂದ ಇದು ಸ್ಥಾಪನೆ ಆಗುತ್ತೆ. ಸೊ ಈ ಸಮಿತಿಯ ಸದಸ್ಯರು ಯಾರ್ಯಾರಾಗಿರ್ತಾರೆ ಅಂತಂದರೆ, ಸೊ ಮೊದಲಿಗೆ ಸಿ ಶಂಕರನ್ ನಾಯರ್, ಸೊ ಇವರು ಅಧ್ಯಕ್ಷರಾಗಿರ್ತಾರೆ. ಆರ್ಥರ್ ಫ್ರೋಮ್, ಆಮೇಲೆ ನವಾಬ್ ಅಲಿ ಖಾನ್, ಶಿವದೇವ್ ಸಿಂಗ್ ಒಬೆರಾಯ್, ನಂತರ ಜುಲ್ಫಿಕರ್ ಅಲಿ ಖಾನ್, ಹರಿ ಸಿಂಗ್ ಗೌರ್, ಅಬ್ದುಲ್ಲಾ ಅಲ್ ಮಾಮೂನ್ ಸುಹ್ರವರ್ದಿ, ನೆಕ್ಸ್ಟ್ ಒನ್ ಕಿಕಾಭಾಯ್ ಪ್ರೇಮ್ಚಂದ್ ಮತ್ತು ಪ್ರೊ ಎಂ.ಸಿ. ರಾಜಾ. ಸೊ ಇವರೆಲ್ಲ ಸದಸ್ಯರಾಗಿರ್ತಾರೆ. ಬರ್ಮಾದಲ್ಲಿ, ಅಂದರೆ ಬರ್ಮಾಗೆ ಈಗ ಮೈನ್ಮಾರ್ ಅಂತ ಕರೀತಾರೆ, ಬರ್ಮಾದಲ್ಲಿ ಇದು ಸೈಮನ್ ಆಯೋಗದ ಉಲ್ಲೇಖದ ನಿಯಮಗಳಲ್ಲಿ ಸೇರಲ್ಪಟ್ಟಿದೆ. ಭಾರತದೊಂದಿಗೆ ಬರ್ಮಾದ ಜನಪ್ರಿಯವಲ್ಲದ ಒಕ್ಕೂಟವು ಮುಂದುವರಿಯುತ್ತದೆ ಅಥವಾ ಆಯೋಗವು ಬರ್ಮಾಕ್ಕೆ ಶಿಫಾರಸು ಮಾಡಿದ ಸಂವಿಧಾನವು ಕಡಿಮೆ ಉದಾರವಾಗಿರಬಹುದು ಎಂಬ ಬಲವಾದ ಅನುಮಾನವಿತ್ತು. ಭಾರತಕ್ಕೆ ಆಯ್ಕೆ ಮಾಡಿದ್ದಕ್ಕಿಂತ ಈ ಅನುಮಾನಗಳು ಬರ್ಮಾದಲ್ಲಿ ಉದ್ವಿಗ್ನತೆ ಮತ್ತು ಹಿಂಸಾಚಾರಕ್ಕೆ ಕಾರಣವಾದವು. ಸೊ ಕೊನೆಯಲ್ಲಿ ಹೇಳೋದೇನೆಂದರೆ, ಜಾತಿ ಹೆಸರಲ್ಲಿ ಅಸ್ಪೃಶ್ಯತೆಗೆ ಶಿಕ್ಷಣವನ್ನು ನಿರಾಕರಿಸಲಾಗ್ತಾ ಇದೆ ಅಂತ ಈ ಆಯೋಗ ಕಂಡುಹಿಡಿತು ಅಂತ ನಾವು ಹೇಳಬಹುದು. ಫ್ರೆಂಡ್ಸ್, ಈಗ ನಾವು ಇಲ್ಲಿ ನಡೀತಕ್ಕಂತಹ ಪ್ರತಿಭಟನೆಗಳು, ಅಂದರೆ ಈ ಆಯೋಗ ಬಂದ ತಕ್ಷಣ ಏನೇನು ಪ್ರತಿಭಟನೆ ನಡೆಯುತ್ತೆ, ಆಮೇಲೆ ಲಾಲಾ ಲಜಪತ್ ರಾಯ್ ಅವರ ಸಾವು ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಈಗಾಗಲೇ ನಾನು ಯಾವಾಗ ಇವರು ನಿಧನರಾದರು ಅಂತ ಹೇಳಿದ್ದೀನಿ. ಸೊ ಬನ್ನಿ ನೋಡೋಣ. ಸೈಮನ್ ಕಮಿಷನ್ ಜನವರಿ 1928ರಲ್ಲಿ ಇಂಗ್ಲೆಂಡ್ನಿಂದ ಹೊರಡುತ್ತೆ. ಸೊ ಇದು ಫೆಬ್ರವರಿ 3, 1928ರಂದು ಬಾಂಬೆಗೆ ಬರುತ್ತೆ. ತಕ್ಷಣವೇ ಅದರ ಸದಸ್ಯರು ಪ್ರತಿಭಟನಾಕಾರರ ಗುಂಡನ್ನು ಎದುರಿಸಬೇಕಾಗತ್ತೆ. ಆದರೂ ಜನಸಮೂಹದ ನಡುವೆ ಕೆಲವು ಬೆಂಬಲಿಗರೂ ಸಹ ಇದ್ದರು ಅಂತ ಹೇಳಬಹುದು. ಸ್ವಯಂ ಆಡಳಿತ ಮುಷ್ಕರ ಪ್ರಾರಂಭವಾಯಿತು ಮತ್ತು ಅನೇಕ ಜನರು ಈ ಆಯೋಗವನ್ನು ಸ್ವಾಗತ ಮಾಡೋದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ರು ಅನ್ನೋದನ್ನು ಇಲ್ಲಿ ನೋಡಿ. ಸೈಮನ್ ಗೋ ಬ್ಯಾಕ್ ಎಂದು ಬರೆದ ಕಪ್ಪು ಬಾವುಟಗಳೊಂದಿಗೆ ಬಂದರು. ಅಂದರೆ ಈ ಆಯೋಗವನ್ನು ಸ್ವಾಗತ ಮಾಡೋದಕ್ಕೆ ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಕಪ್ಪು ಬಾವುಟಗಳೊಂದಿಗೆ ಬರ್ತಾರೆ ಅಂತ ಹೇಳ್ಬೋದು. ಆಮೇಲೆ ಮಕ್ಬೂರ್ ಅಹಮದ್ ಆಜಾಜಿ ಅವರು ಪಾಟ್ನಾದಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಪ್ರದರ್ಶನಗಳನ್ನು ನಡೆಸಿದರು, ಅಂದರೆ ಪ್ರತಿಭಟನೆಗಳನ್ನು ನಡೆಸ್ತಾರೆ. 7 ಬ್ರಿಟಿಷ್ ಸಂಸದರು ಭೇಟಿ ನೀಡಿದ ಪ್ರತಿ ಪ್ರಮುಖ ಭಾರತೀಯ ನಗರದಲ್ಲಿ
ಸೊ ಇದೇ ರೀತಿ ಪ್ರತಿಭಟನೆಗಳು ಸಂಭವಿಸ್ತವೆ ಅಂತ ಹೇಳ್ಬೋದು. ಹಾಗೆ ಸೈಮನ್ ಆಯೋಗದ ವಿರುದ್ಧದ ಒಂದು ಪ್ರತಿಭಟನೆಯು ಕುಖ್ಯಾತವಾಯಿತು. ಅದು 30 ಅಕ್ಟೋಬರ್ 1928ರಂದು ಆಯೋಗ ಲಾಹೋರ್ಗೆ ಬರುತ್ತೆ. ಅಲ್ಲಿ ಪ್ರತಿಭಟನಾಕಾರರು ಕಪ್ಪು ಬಾವುಟಗಳನ್ನು ಬೀಸ್ತಾರೆ. ಪ್ರತಿಭಟನೆಯ ನೇತೃತ್ವವನ್ನು ಭಾರತೀಯ ರಾಷ್ಟ್ರೀಯತಾವಾದಿ ಲಾಲಾ ಲಜಪತ್ ರಾಯ್ ಅವರು ವಹಿಸ್ಕೊಂಡಿರ್ತಾರೆ. ಅವರು ಫೆಬ್ರವರಿ 1928ರಲ್ಲಿ ಪಂಜಾಬ್ನ ಶಾಸನ ಸಭೆಯಲ್ಲಿ ಆಯೋಗದ ವಿರುದ್ಧ ನಿರ್ಣಯವನ್ನು ಮಂಡಿಸಿದ್ರು. ಆಯೋಗದ ಸದಸ್ಯರು ರೈಲ್ವೆ ನಿಲ್ದಾಣದಿಂದ ಹೊರಬರುವುದನ್ನು ತಡೆಯುವ ಸಲುವಾಗಿ ಪ್ರತಿಭಟನಾಕಾರರು ರಸ್ತೆಯನ್ನು ತಡೀತಾರೆ. ಆಯೋಗಕ್ಕೆ ದಾರಿ ಮಾಡಿಕೊಡುವ ಸಲುವಾಗಿ ಅಧೀಕ್ಷಕ ಜೇಮ್ಸ್ ಸ್ಕಾಟ್ ನೇತೃತ್ವದಲ್ಲಿ ಸ್ಥಳೀಯ ಪೊಲೀಸರು ಪ್ರತಿಭಟನಾಕಾರರನ್ನು ಥಳಿಸಲು ಪ್ರಾರಂಭ ಮಾಡ್ತಾರೆ. ಲಾಲಾ ಲಜಪತ್ ರಾಯ್ ತೀವ್ರವಾಗಿ ಗಾಯಗೊಳ್ತಾರೆ ಮತ್ತು 1928ರ ನವೆಂಬರ್ 17ರಂದು ಅವರು ತಲೆಗೆ ಉಂಟಾದ ಗಾಯಗಳಿಂದ ನಿಧನರಾಗ್ತಾರೆ ಅಂತ ಹೇಳ್ಬೋದು. ನವೆಂಬರ್ 17, 1928ರಲ್ಲಿ ತೀವ್ರವಾದ ಗಾಯದಿಂದ ಲಾಲಾ ಲಜಪತ್ ರಾಯ್ ಅವರು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ತೆರಳುತ್ತಾರೆ ಸ್ನೇಹಿತರೆ. ಈಗ ಶಿಫಾರಸುಗಳ ಬಗ್ಗೆ ನೋಡೋಣ. ಸೈಮನ್ ಕಮಿಷನ್ ಏನೇನು ಶಿಫಾರಸು ಮಾಡುತ್ತೆ ಅನ್ನೋದನ್ನು ನಾವು ಇವಾಗ ನೋಡೋಣ. ಆಯೋಗವು ತನ್ನ 2 ಸಂಪುಟಗಳ ವರದಿಯನ್ನು ಮೇ 1930ರಲ್ಲಿ ಪ್ರಕಟ ಮಾಡುತ್ತೆ. ಪ್ರಾಂತ್ಯಗಳಲ್ಲಿ ಪ್ರಾತಿನಿಧಿಕ ಸರ್ಕಾರವನ್ನು ಸ್ಥಾಪಿಸುವ ಮೂಲಕ ಪ್ರಾಂತ್ಯಗಳ ಸ್ವಾಯತ್ತತೆಯ ವಿಸ್ತರಣೆಯಾದ ಡಯಾರ್ಕಿಯನ್ನು ರದ್ದುಗೊಳಿಸೋದಕ್ಕೆ ಆಯೋಗ ಪ್ರಸ್ತಾವನೆ ಮಾಡುತ್ತೆ. ಆದಾಗ್ಯೂ ಇದು ಪ್ರಾಂತ್ಯಗಳ ಬ್ರಿಟಿಷ್ ಗವರ್ನರ್ಗಳಿಗೆ ತಮ್ಮ ತುರ್ತು ಅಧಿಕಾರವನ್ನು ಉಳಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಅಂತ ಹೇಳ್ಬೋದು. ಆದ್ದರಿಂದ ಪ್ರಾಯೋಗಿಕವಾಗಿ ಪ್ರಾಂತ್ಯಗಳಿಗೆ ಬಹಳ ಕಡಿಮೆ ಸ್ವಾಯತ್ತತೆಯನ್ನು ನೀಡಲಾಗುತ್ತೆ. ಪ್ರಮುಖವಾಗಿ ಆಯೋಗದ ವರದಿಯು ಡೊಮಿನಿಯನ್ ಸ್ಥಿತಿಯನ್ನು ಉಲ್ಲೇಖ ಮಾಡಿಲ್ಲ. ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಅಂತರ, ಕೋಮು ಉದ್ವಿಗ್ನತೆ ಇರುವವರೆಗೆ ಪ್ರತ್ಯೇಕ ಮತದಾರರನ್ನು ಉಳಿಸಿಕೊಳ್ಳಲು ಆಯೋಗ ಶಿಫಾರಸು ಮಾಡಿದೆ. ನಂತರದ ಪರಿಣಾಮ ಆಮೇಲೆ ಏನೇನು ಎಫೆಕ್ಟ್ ಆಗುತ್ತೆ ಸೈಮನ್ ಆಯೋಗ ಬಂದೋದ್ಮೇಲೆ ಅನ್ನೋದನ್ನು ನಾವು ನೋಡೋಣ. ಸೆಪ್ಟೆಂಬರ್ 1928ರಲ್ಲಿ ಆಯೋಗದ ಬಿಡುಗಡೆಗೆ ಮುಂಚಿತವಾಗಿ ಮೋತಿಲಾಲ್ ನೆಹರು ಅವರು ತಮ್ಮ ನೆಹರು ವರದಿಯನ್ನು ಮಂಡಿಸ್ತಾರೆ. ಭಾರತೀಯರು ತಮ್ಮಲ್ಲಿ ಸಾಂವಿಧಾನಿಕ ಒಮ್ಮತವನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಆರೋಪವನ್ನು ಎದುರಿಸಲು ಈ ವರದಿಯು ಭಾರತಕ್ಕೆ ಸಂಪೂರ್ಣ ಆಂತರಿಕ ಸ್ವಸರ್ಕಾರದೊಂದಿಗೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕೆಂದು ಪ್ರತಿಪಾದಿಸಿದೆ. ಜಿನ್ನಾ ವರದಿಯನ್ನು ಹಿಂದೂ ದಾಖಲೆ ಎಂದು ಘೋಷಿಸಲಾಯಿತು ಮತ್ತು ನೆಹರು ವರದಿಗೆ ಪ್ರತಿಕ್ರಿಯೆಯಾಗಿ ಜಿನ್ನಾ 14 ಅಂಶಗಳನ್ನು ಮಂಡಿಸಿದರು. 14 ಅಂಶಗಳು ಬ್ರಿಟಿಷ್ ಆಳ್ವಿಕೆಯಿಂದ ಮುಸ್ಲಿಮರ ಕನಿಷ್ಠ ಬೇಡಿಕೆಗಳನ್ನು ಒಳಗೊಂಡಿದ್ದವು. 1929ರ ಅಕ್ಟೋಬರ್ 31ರಂದು ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರ ಘೋಷಣೆಯಿಂದ ಆಯೋಗವು ಈಗಾಗಲೇ ಮಬ್ಬಾಗಿತ್ತು. ಇದು 1917ರ ಘೋಷಣೆಯನ್ನು ಮರುವ್ಯಾಖ್ಯಾನಿಸಿತು. ಯಾವಾಗಲೂ ಬ್ರಿಟಿಷ್ ಸರ್ಕಾರದ ಅಂತಿಮ ನೀತಿ ಗುರಿಯಾಗಿದೆ. ಭಾರತವು ಡೊಮಿನಿಯನ್ ಸ್ಥಾನಮಾನವನ್ನು ಪಡೆಯುವುದು. ಈ ಬಗ್ಗೆ ಲಂಡನ್ನಲ್ಲಿ ದುಂಡುಮೇಜಿನ ಸಮ್ಮೇಳನಗಳನ್ನು ಅವರು ಕರೆ ನೀಡಿದರು. ಲಂಡನ್ನಲ್ಲಿನ ಅನೇಕ ಸಂಪ್ರದಾಯವಾದಿಗಳಲ್ಲಿ ಇದು ವಿವಾದಾತ್ಮಕವಾಗಿಯೇ ಉಳಿದಿದ್ದರು. ವಾಸ್ತವದಲ್ಲಿ ಬ್ರಿಟಿಷ್ ನೀತಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಯಾಕಂದರೆ ಭರವಸೆ ಬಹಳ ಅಸ್ಪಷ್ಟವಾಗಿರುತ್ತದೆ ಮತ್ತು ಭವಿಷ್ಯದಲ್ಲಿ ಅದು ದೂರ ಇರುತ್ತೆ. ಸೈಮನ್ ಆಯೋಗದ ಫಲಿತಾಂಶವು ಭಾರತ ಸರ್ಕಾರದ ಕಾಯ್ದೆ 1935 ಆಗಿತ್ತು. ಇದು ಭಾರತದಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕೆ ಕರೆ ನೀಡಿತು, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ. ಅದು ಲಂಡನ್ಗಿಂತ ಭಾರತೀಯ ಸಮುದಾಯಕ್ಕೆ ಜವಾಬ್ದಾರರಾಗಿರುವ ಸರ್ಕಾರವಾಗಿದೆ. ಇದು ಭಾರತೀಯ ಸಂವಿಧಾನದ ಹಲವು ಭಾಗಗಳ ಆಧಾರವಾಗಿದೆ. 1937ರಲ್ಲಿ ಪ್ರಾಂತ್ಯಗಳಲ್ಲಿ ಮೊದಲ ಚುನಾವಣೆಗಳು ನಡೆದವು. ಇದರ ಪರಿಣಾಮವಾಗಿ ಬಹುತೇಕ ಎಲ್ಲ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಮರಳಿದವು. ಕ್ಲೆಮೆಂಟ್ ಅಟ್ಲಿ ಆಯೋಗದಲ್ಲಿನ ಅವರ ಅನುಭವದಿಂದ ಆಳವಾಗಿ ಪ್ರಭಾವಿತರಾದರು ಮತ್ತು ಅಂತಿಮ ವರದಿಯನ್ನು ಅನುಮೋದಿಸಿದರು. ಆದಾಗ್ಯೂ 1933ರ ಹೊತ್ತಿಗೆ ಅವರು ಬ್ರಿಟಿಷ್ ಆಡಳಿತವು ಭಾರತಕ್ಕೆ ಪರಕೀಯವಾಗಿದೆ ಮತ್ತು ಭಾರತದ ಪ್ರಗತಿಗೆ ಅಗತ್ಯವಾದ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಮಾಡಲು
ಸಾಧ್ಯವಾಗುವುದಿಲ್ಲ ಎಂದು ವಾದಿಸಿದರು. ಅವರು 1947ರಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿ ಭಾರತೀಯ ಸ್ವಾತಂತ್ರ್ಯವನ್ನು ನಿರ್ಧರಿಸುವಲ್ಲಿ ಅವರ ಪಾತ್ರಕ್ಕಾಗಿ ಅವರನ್ನು ಸಿದ್ಧಪಡಿಸಿದರು. ಭಾರತೀಯ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಸಹಾನುಭೂತಿ ಹೊಂದಿರುವ ಬ್ರಿಟಿಷ್ ನಾಯಕರಾದರು. ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಸೈಮನ್ ಕಮಿಷನ್ ಬಗ್ಗೆ ಇದಿಷ್ಟು ಸಣ್ಣ ಮಾಹಿತಿಯಾಗಿರುತ್ತೆ. ಇನ್ನು ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ, ಹಾಗೂ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.